ನಿಮ್ಮ ಸಾಹೇಬರು ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು. ಇವತ್ತ್ಯಾಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ? ಅವ್ರ ಮೂಡ್ ಯಾವಾಗ ಹೆಂಗಿರುತ್ತೆ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಟ್ರೈನಿಂಗು ಇಲ್ಲೇ ಬಂದರು ಅಂತು ಏನು ಮಾಡ್ತೀಯ ಅವಾಗ? ಆಗಾಗ ಸಸ್ಪೆಂಡ್ ಹಾಕೊಂಡು ಊರು ಸುತ್ಕೊಂಡು ಮನೇಲೆ ಕೂತ್ಕೊಂಡು ಫ್ರೆಶ್ ಆಗಿ ಎಷ್ಟು ಹೊತ್ತಿದ್ನಲ್ಲ ನಿಮ್ಮ ಸಾಹೇಬ್ರು. ಅವ್ನು ಇಲ್ಲಿಗೆ ಬಂದ್ಮೇಲೆ ಆದರೂ ಮುಚ್ಕೊಂಡು ಕೆಲಸ ಮಾಡ್ತೀವಿ. ಸಸ್ಪೆಂಡ್ ಆಗಿರೋದು ಗೊತ್ತು. ಯಾಕೆ ಆಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಕೆಲಸ ಮಾಡದೆ ಬಂದಿರೋ ಸಸ್ಪೆನ್ಷನ್ ಅಲ್ಲ ಅದು. ಒಂದೊಂದು ಸಸ್ಪೆನ್ಷನ್ನಲ್ಲೂ ಒಂದೊಂದು ಕಥೆ ಇದೆ, ಒಂದೊಂದು ಕಥೆನಲ್ಲೂ ಒಂದೊಂದು ಸಂಹಾರ ಇದೆ, ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎದುರೋಗವನೆ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದು ಇಬ್ಬರದು ಸಮಾಧಿ ಕಟ್ಬಿಡ್ತೀನಿ. ನನ್ನ ಜಾಗಕ್ಕೆ ಅನಾಹುತ ಯಾವನಾರ ಬಂದು ನನ್ನ ಕೆಲಸಕ್ಕೆ ಅಡ್ಡ ಬಂದ್ರೆ ಈ ಸೆಕೆಂಡ್ ಇಂದ ನಿಮ್ ಕಡೆ ಯಾವನಾದ್ರೂ ನನ್ನ ಸ್ಟೇಷನ್ ಲಿಮಿಟ್ ಅಲ್ಲಿ ಓಡಾಡೋದು ನಿಂತಿರೋದು ನೋಡಿದ್ರೆ ಕೋಟಿ ಕಟ್ಬಿಡ್ತೀನಿ. ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್. ನೀನು ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಿಟಿನೇ ಅಲ್ಲಾಡ್ತೀನಿ.